ಆರ್ ಬಿ ತಿಮ್ಮಾಪುರ ಅವರು ಕೂಡ ಹೇಳ್ತಾ ಇದ್ದಾರೆ. ಮಾಜಿ ಸಚಿವರು, ಈ ಮುಂಚೆ ಸಚಿವರಾದಂಥವ್ರು, ಅಬಕಾರಿ ಸಚಿವರಾದಂಥವ್ರು, ಈಗ ಮತ್ತೆ ಅವರಿಗೆ ಅವಕಾಶ ಸಿಗುತ್ತೋ ಸಿಗಲ್ವೋ ಅನ್ನುವ ಒಂದು ಅನುಮಾನ ಇತ್ತು. ಹಾಗಾಗಿ ಅವರು ಕೂಡ ಲಾಬಿ ನಡೆಸ್ತಾ ಇದ್ರು. ನೋಡಿ, ಈಗ ಆಯಾಯ ನಾಯಕರು ಹೋಗ್ತಿದ್ದಾರೆ. ಅಂದರೆ ಸಿದ್ದರಾಮಯ್ಯನೂ ಹೋಗ್ತಾರೆ, ಹರಿಪ್ರಸಾದು ಹೋಗ್ತಾರೆ, ಡಿ ಕೆ ಶಿವಕುಮಾರು ಹೋಗ್ತಾರೆ ಅಲ್ವಾ. ಮಾಜಿ ಮುಖ್ಯಮಂತ್ರಿ, ಪ್ರೆಸೆಂಟ್ KPCC ಅಧ್ಯಕ್ಷರು, ಆಮೇಲೆ ಮುಖ್ಯಮಂತ್ರಿಗಳು ಅವ್ರ ಜೊತೆಗೆ ಬಾರಪ್ಪ, ನಾವಷ್ಟೇ ಅಲ್ಲ ನಿಮ್ಮ ಪರವಾಗಿ ನಾವು ಬ್ಯಾಟ್ ಬೀಸ್ತಿದ್ದೀವ, ಇಲ್ಲ ನೋಡ್ಬಾ ಅಂತ ಅಲ್ಲಿ ಆಕಾಂಕ್ಷಿಗಳು ಬರ್ತಾರೆ. ಒಟ್ನಲ್ಲಿ ನಡೀತಾ ಇದೆ ಜಾತ್ರೆ. ಐ ಥಿಂಕ್ ಇವತ್ತೇ ಫೈನಲ್. ಈ ಸಲ ಕ್ಯಾಬಿನೆಟ್ ರೀಸಫಲ್ ಅಂದ್ರೆ ಸ್ವಲ್ಪ ಲೇಟ್ ಆಗಿದೆ. ಇದು ಸಹಜವಾಗಿ ನಮ್ಮ ನಾಯಕರು ರಾಹುಲ್ ಜಿ ಅವರು ಬಿಜಿ ಇದ್ದಾರೆ. ಇದು ಇಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ಮತ್ತೊಂದು ಆದ್ರಿಂದ ಸ್ವಲ್ಪ ನಮಗೆ ಟೈಮ್ ಸಿಕ್ಕಿಲ್ಲ. ಐ ಥಿಂಕ್ ಇವತ್ತೇ ಫೈನಲ್ ಆಗತ್ತೆ ಅಂತಕ್ಕಂಥ ಭಾವನೆ ನಮ್ಮದು. ಯಾವುದೇ ಕಾರಣಕ್ಕೂ ಇವತ್ತು ಕ್ಲಿಯರ್ ಆಗುತ್ತೆ. ಸರಿ, ಕಾವೇರಿ ಸಮಸ್ಯೆ ಇದೆ, ಅದನ್ನ ಮತ್ತೆ ನಾವು ಮನೆಗೆ ಕೊಡ್ತಕ್ಕಂಥ ಕೆಲಸ ಮಾಡೋಣಂತೆ ಮುಖ್ಯಮಂತ್ರಿ ನೀರಾವರಿ ಸಚಿವರು ಹೇಳಿದರು. ಅದ್ರ ಜೊತೆಗೆ ಬರಗಾಲ, ಒಂದು ಕಡೆ ಕುಡಿಯ ನೀರು, ಮತ್ತೊಂದು ಸಮಸ್ಯೆಗಳಿದ್ದಾವೆ. ಆದ್ರಿಂದ ಈಗ ಆಲ್ರೆಡಿ 60% ಜನ ಇಲ್ಲಿಂದ ಡೆಲ್ಲಿಯಿಂದ ನಾವು ಶಾಸಕರು ಹೋಗಿದ್ದಾರೆ. ನಾವು ಇವತ್ತು ಓಕೆ, ನೋಡಿ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿ, ಏನೋ ಆಗಬೇಕಾಗಿತ್ತು. ಆರ್ ಬಿ ತಿಮ್ಮಾಪುರ ಅವ್ರು ಮಾತಿದ್ದು, ಮುಂಚೆ GS ಪಾಟೀಲ್ ಅವರು ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರಿ. ಈಗ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ದೀಪಾ, ಫೈನಲ್ ಆಗಿಲ್ಲ ಅಂತ ನಾನು ಈಗ ಓದ್ತಾ ಇದ್ದೆ. ನನ್ನ ಪ್ರಕಾರ ಇನ್ನೂ ಲೀಗ್ ಮ್ಯಾಚಾ, ಕ್ವಾರ್ಟರ್ ಫೈನಲ್ಲ, ಸೆಮಿಫೈನಲ್ಲ, ನನಗಂತೂ ಅರ್ಥ ಆಗ್ತಾ ಇಲ್ಲ. ಗಂಭೀರವಾದಂಥ ವಿಚಾರ, ಹಾಸ್ಯಾಸ್ಪದಕ್ಕೀಡಾಗಿದೆಯಾ ಈ ಸಂಪುಟ ವಿಸ್ತರಣೆ ಅನ್ನೋದು ಸದ್ಯದ ಪ್ರಶ್ನೆ. ಓವರ್ ಟು ಯು. ಸೂರ್ಯ, ಅದ್ಯಾಕೆ ರಾಜ್ಯದ, ಸ್ಪೆಷಲಿ ಕರ್ನಾಟಕ ರಾಜ್ಯದ ವಿಚಾರವಾಗಿ ಹೈಕಮಾಂಡ್ ಈ ರೀತಿ ನಿಲುವನ್ನ ತೆಗೆದುಕೊಳ್ತಿದ್ದಾರೆ ಗೊತ್ತಿಲ್ಲ. ಅಬ್ಬಬ್ಬ ಅಂದ್ರೆ ಕೂತ್ರೆ 10 ನಿಮಿಷದ ಕೆಲಸ ಅನ್ನುವಂತಹದ್ದು ಇದೇ ಶಾಸಕರುಗಳು ಹೇಳ್ತಾ ಇರುವಂತಹ ಮಾತು. ಆದ್ರೆ ಯಾಕೆ ಇಷ್ಟು ಡಿಲೇ ಮಾಡ್ತಿದ್ದಾರೆ? ಅಥವಾ ರಾಜ್ಯ ನಾಯಕರುಗಳು ತೆಗೆದುಕೊಂಡು ಹೋದಂತಹ ಪಟ್ಟಿಯ ಯಾವುದೇ ಹೆಸರುಗಳಿಗೆ ರಾಹುಲ್ ಗಾಂಧಿ ಅವರಿಗೆ ಇಷ್ಟ ಇಲ್ವಾ? ಅದ್ಯಾವುದು ಕೂಡ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಇರುವಂತಹ, ಅಂದ್ರೆ ಪರಿಪೂರ್ಣವಾಗಿ ಬಂದಂತಹ ಸರ್ಕಾರ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇರುವಂತಹ 3-4 ರಾಜ್ಯಗಳ ಸರ್ಕಾರದ ವಿಚಾರದಲ್ಲೇ ಈ ರೀತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಈ ರೀತಿಯಾದಂತಹ ನಿಲುವನ್ನ ತೆಗೆದುಕೊಳ್ತಾ ಇರುವಂತಹದ್ದು, ಇಷ್ಟು ಡಿಲೇ ಮಾಡ್ತಾ ಇರುವಂತಹದ್ದು ಎಲ್ಲವೂ ಕೂಡ ಅವರಿಗೆ ಎಫೆಕ್ಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈ ಕ್ಷಣದವರೆಗೂ ಕೂಡ ಪಟ್ಟಿ ಫೈನಲ್ ಆಗಿಲ್ಲ, ಮತ್ತೆ ಅಧಿಕೃತವಾಗಿ ಮೀಟಿಂಗ್ ಯಾವಾಗ ಅನ್ನುವಂತಹದ್ದು ಗೊತ್ತಿಲ್ಲ. ಮಧ್ಯಾಹ್ನದ ಬಳಿಕ, ಅಂದ್ರೆ ಸುಮಾರು ಸಂಜೆ ಅನ್ನುವಂತಹದ್ದನ್ನೇ ಹೇಳ್ಬೇಕಾಗತ್ತೆ. 4-4:15 ಸುಮಾರಿಗೆ ಬಹುತೇಕವಾಗಿ ಆಗತ್ತೆ, ಸಾಧ್ಯತೆ ಇದೆ ಅನ್ನುವಂತಹದ್ದು ಹೇಳ್ತಾ ಇದ್ದಾರೆ ಹೊರತು ಈ ಕ್ಷಣದವರೆಗೂ ಅಧಿಕೃತವಾದಂತಹ ಒಂದು ಮೀಟಿಂಗ್ ನಡೆಯುತ್ತೆ ಅನ್ನುವಂತಹದ್ದು ಯಾವ ನಾಯಕರಿಗೂ ಕೂಡ ಇಲ್ಲ. ಇದರ ಜೊತೆಗೆ 3 ದಿನಗಳ ಕಾಲ ರಾಜ್ಯದ ಸಿಎಂ, ರಾಜ್ಯದ ಜನಪ್ರತಿನಿಧಿಗಳು, ಮಾಜಿ ಸಿಎಂ, KPCC ಅಧ್ಯಕ್ಷರು ದೆಹಲಿಯಲ್ಲಿಯೇ ಅಲ್ಲಿ ಕಾದು ಕೂತಿರುವಂತಹದ್ದು ಎಷ್ಟು ಅಸಹಾಯಕರಾದ್ರೆ ನಮ್ಮ ರಾಜ್ಯದ ನಾಯಕರು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮೂಡಿಸ್ತಿದೆ. ಬಹುತೇಕವಾಗಿ ಇವತ್ತು ಆಗತ್ತೆ ಅನ್ನುವಂತಹದ್ದಾದ್ರೂ ಕೂಡ ಕೊನೆ ಕ್ಷಣದಲ್ಲಿ ರಾಹುಲ್ ಗಾಂಧಿ ಅವರು ಮನಸ್ಸು ಬದಲಾಯಿಸುತ್ತೆ, ಅಥವಾ ತುರ್ತು ಸುದ್ದಿಗೋಷ್ಠಿ ಕರೀತಾರೆ, ಅಥವಾ ಮತ್ತೊಂದು ಮೀಟಿಂಗ್ ನಡೆಯುತ್ತೆ, ಹೀಗೆ ಕಾಲಹರಣ ಮಾಡ್ತಿದ್ದಾರೆ ಹೊರತು ರಾಜ್ಯದಲ್ಲಿ ಬರಗಾಲದ ಛಾಯೆ ದೊಡ್ಡ ಮಟ್ಟದಲ್ಲಿ ಆವರಿಸಿದೆ. ಈಗ ಆಲ್ರೆಡಿ ಕಾವೇರಿ ನೀರಿನ ವಿಚಾರವಾಗಿ ಕಿಚ್ಚು ಜೋರಾಗ್ತಾ ಇದೆ. ಎಲ್ಲದಿದ್ರೂ ಕೂಡ ಯಾವುದೇ ರೀತಿ ತಲೆ ಕೆಡಿಸ್ಕೊಂಡಿಲ್ಲ ಅಂದ್ರೆ ಹೈಕಮಾಂಡ್ ನಾಯಕರ ಒಂದು ಮಾತಿಗೆ ಕಟ್ಟು ಬಿದ್ದು ರಾಜ್ಯದ ಇವನ್ ಸಿಎಂ ಅಲ್ಲೇ ಕೂತಿರುವಂತಹದ್ದು ರಾಜ್ಯದ ಜನರ ದುರಾದೃಷ್ಟವೇ ಸರಿ. ರಾಘವ್ ಸೂರ್ಯ. ಥ್ಯಾಂಕ್ ಯು ದೀಪಾ. ಹಿಂಗಿದೆ ರೀ ನಮ್ಮ ಕತೆ. ಅದ್ಯಾವುದೋ ಹಾಡು ನೆನಪು ಬರ್ತಾ ಇದೆ, ನಮ್ಮ ದೇಶದ ಕತೆ ಇಷ್ಟೇ ಕಣಮ್ಮು ಅಂತ. ಹಂಗೆ ನಮ್ಮ ರಾಜ್ಯದ ಕತೆ ಇಷ್ಟೇ ಕಣಪ್ಪು ಅನ್ನೋ ಥರದಲ್ಲಿ ಏನಾದರೂ ಆಗಿದೆಯಾ? ಇವು ರಾಜಕಾರಣಿಗಳ ರಾಜರು ಅನ್ನಂಗಿಲ್ಲ, ರಾಜರಿಗೊಂದು ಕಾಳಜಿ ಇರುತ್ತೆ ಅಲ್ವಾ? ರಾಜಕಾರಣಿಗಳು, ನಾನು ಯಥಾ ರಾಜ ತಥಾ ಪ್ರಜಾ ಅಂತ ಹೇಳೋಕೆ ಹೋದೆ, ಇವ್ರಿಗೆ ಯಾಕ್ರಿ ರಾಜರು ಅನ್ಬೇಕು ನಾವು? ರಾಜರಿಗೆ ಅಟ್ಲೀಸ್ಟ್ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ನಮ್ಮ ಪ್ರಜೆಗಳೆಲ್ಲರೂ ಕೂಡ ಸುಭಿಕ್ಷವಾಗಿರಬೇಕು ಅನ್ನೋ
ಒಂದು ಆಶಯ ಇದ್ದೇ ಇರುತ್ತೆ. ಆದರೆ ಇವ್ರು ಯಾವ ಸೀಮೆ ನಾಯಕರು ಅನ್ನೋ ಥರದಲ್ಲಿ ಸದ್ಯದ ವಾತಾವರಣ ನಿರ್ಮಾಣವಾಗಿದೆ. ಒಟ್ಟಿನಲ್ಲಿ ಯಾಕಾದರೂ ಮತ್ತೆ ಇವ್ರ ಮುಖ್ಯಮಂತ್ರಿ ಅವ್ರ ಮುಖ್ಯಮಂತ್ರಿ ಅಂತ ಬದಲಾವಣೆಗಳಾದವೋ ಅಂತ ಅನ್ನಿಸೋದ್ರಲ್ಲೂ ಕೂಡ ಆಶ್ಚರ್ಯ ಇಲ್ಲ. ಓಕೆ, ವೆರಿ ಸ್ಯಾಡ್ ಅಬೌಟ್ ದಿಸ್ ಪೋರ್ಟ್ಫೋಲಿಯೋ ಎಕ್ಸ್ಟೆನ್ಷನ್, ಕ್ಯಾಬಿನೆಟ್ ಎಕ್ಸ್ಟೆನ್ಷನ್.